ನಾವು ಬದುಕಬೇಕಂದ್ರೆ ಬಾಯಿಯಿಂದ ನಾವು ಆಹಾರ ಸೇವಿಸ್ತೇವಿ, ಮತ್ತ ಮೂಗಿಂದ ಉಸಿರಾಡ್ತೇವಿ, ಶ್ವಾಸಕ್ರಿಯೆ ನಡೆಸ್ತೀವಿ. ಅದಕ್ಕಂತ ವಿಸರ್ಜನೆ ನಮಗೆ ಸಾಕಾಗುವುದಿಲ್ಲ. ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು? ಬದ್ಧತೆಯನ್ನ ಗೊತ್ತಾಗುತ್ತಿಲ್ಲ. ಒಂದು ಕೇಂದ್ರ ಜೀವ ಇರ್ತದಂದ್ರೆ ಅದು ಉಸಿರಾಡ್ತದ, ಬೆಳವಣಿಗೆ ಮಾಡ್ತದ, ಆಹಾರ ಸೇವಿಸ್ತದ. ಇದಕ್ಕೆ ಈ ಕ್ವಶನ್ ಕವನಿಗೆ ಹೇಳಿದ್ರೆ, ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು? ನಿಮ್ಗೆ ಗೊತ್ತೈತಿ, ನಾವೇನು ಬೆಳವಣಿಗೆ ಮಾಡ್ಬೇಕಂದ್ರೆ ನಾವು ಆಹಾರ ಸೇವಿಸ್ಬೇಕು, ಉಸಿರಾಡ್ಬೇಕು, ಎಲ್ಲ ಅಂದ್ರೆ ಆಕ್ಸಿಜನ್ ತಗೋಬೇಕು, ಎಲ್ಲ ಮಾಡ್ಬೇಕಿಲ್ಲ ಅಂದ್ರೆ ನಾವು ಬೆಳವಣಿಗೆ ಮಾಡ್ತೀವಿ. ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿವೆ ಎಂದು ನೀವು ಪರಿಗಣಿಸ್ತೀರಿ? ಆಕ್ಸಿಜನ್ ತಗೋಬೇಕು ನಾವು ಮೊದಲು, ಆಮೇಲೆ ಆಹಾರ. ಮೊದಲು ನಾವು ಆಕ್ಸಿಜನ್ ಏನು ತಗೊಳ್ಳಿ ನಿಲ್ಲಿಸಿದ್ದೇವೆ ಅಂದ್ರೆ ಆಹಾರ ಎದಕ್ಬೇಕು ನಮ್ಗೆ? ನಾವು ಸತ್ತಿರ್ತೇವೆ, ನಾವು ಆಕ್ಸಿಜನ್ ತಗೊಳ್ಳಿ ನಿಲ್ಲಿಸಿದ್ದೇವೆ ಅಂದ್ರೆ ನಾವು ಆಹಾರ ತಗೊಂಡ ನಮ್ಮ ಆಹಾರ ತಗೊಂಡ ಜೀರ್ಣಿಸಿ ನಾವು ರಕ್ತಗತವಾಗಿ ಮಾಡ್ಕೊಳ್ಳೋ ಕ್ರಿಯೆಗೇನ ಪೋಷಣೆ ಅಂತ ಹೇಳ್ತೀವಿ. ಮನುಷ್ಯರೊಳಗಂತೂ ಬೇರೆ ಜೀವಿ ಒಳಗಂತೂ ರಕ್ತ ಆಗುತ್ತೆ, ಆದ್ರೆ ಸಸ್ಯ ಒಳಗೆ ನೀವು ರಕ್ತ ನೋಡ್ರಿ ಏನಿಲ್ಲ ಕರ್ದಾಗಂತೂ ಅಲ್ಲಾಗ ರಕ್ತ ಆಗುದಿಲ್ಲ. ಅಲ್ಲಿ ರಕ್ತದ ಬದ್ಲಿ ಕ್ಲೋರೋಫಿಲ್ ಉಂಟಾಗುತ್ತೆ. ಹಸಿರಿರ್ತಾವಿಲ್ಲ ಆದ್ರೆ ನಾವು ಹಸಿರಿರೋದಿಲ್ಲ, ಅದ್ರಾಗ ಕ್ಲೋರೋಫಿಲ್ ಇರುತ್ತೆ. ನಾವೇನ್ರ ಸಸ್ಯಗಳು ಆಹಾರ ತಯಾರಿಸಿ ಅವಕ್ಕೆ ಬೇಕಾಗಿದ್ದೆಲ್ಲ ಕಾಂಡ ಎಲ್ಲ ಬೆಳವಣಿಗೆ ಮಾಡ್ಕೊತಾವ. ಈಗ ಎಕ್ಸಾಮ್ ಪರ್ಪಸ್ ಹೇಳ್ತೀನಿ ನೋಡ್ರಿ, 48 ನಮ್ಮ ಆಹಾರ ತಾನೇ ತಯಾರಿಸ್ಕೋಬೇಕು. ನಾವು ನಮ್ಮ ಒಳಗೆ ಏನ್ರ ನಾವು ತಯಾರಿಸ್ಕೋದೇನು? ನೀವು ಅನ್ಕೋತಿರ್ಬೋದು ನಮ್ಮ ಮನೆ ನಾವು ಮಾಡ್ತಿಲ್ಲ ಅಂತಂದ್ರೆ, ಆದ್ರೆ ನಾವು ಯೂಸ್ ಮಾಡಿದೆಲ್ಲ ಸಸ್ಯಗಳದಿಲ್ಲ. ಸಸ್ಯ ಪ್ರಾಣಿ ಅವುಗಳ ಮೂಲದಿಂದ ನಾವು ತಗೋತೀವಿಲ್ಲ, ಅದಕ್ಕೆ ನಾವು ಅವುಗಳ ಮ್ಯಾಗ ಅವಲಂಬಿತವಾಗಿರ್ತೀವಿ, ಅದಕ್ಕೆ ನಾವು ಪರಪೋಷಕ ಆಗ್ತೀವಿ. ಆದ್ರೆ ಸಸ್ಯಗಳು ಹಂಗಿಲ್ಲ, ನಮ್ಮ ಆಹಾರ ತಾವ ತಯಾರಿಸ್ಕೊತಾವ, ಅದು ತಮ್ಮ ದೇಹದೊಳಗೆ ತಯಾರಿಸ್ಕೊತಾವ. ಆ ತಯಾರಿಸಿಕೊಳ್ಳೋ ಹಂತಗಳು ನಾವು ನೆನ್ಪಿಟ್ಕೊಳ್ಳಿ. ಬರೀ ಹೇಳಿ ಸಾಕು. ಇದು 48 ಪೇಜ್ ಒಳಗೆ ನೋಡಿ, C6CO2 ಅವೆಲ್ಲ ಅದು ನೆನ್ಪಿಟ್ಕೊಳ್ಬೋದು. ಬಿಡು ಚಾನ್ಸ್ ಭಾಳ 2 ಮಾರ್ಕ್ಸಿಗೆ ಬಿಡ್ಬೋದು. ಕೇಳೋದಲ್ಲ ನಾನು, ಕ್ಲೋರೋಫಿಲ್ನಿಂದ ಬೆಳಕು ಒಂದು ಚಿತ್ರ 1 ಮಾರ್ಕ್ಸಿಗೆ ಕೇಳ 1 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಯಾವುದೇ ಒಂದಕ್ಕೆ ಕೇಳ್ತಾರೆ, ಒಂದ ಚಿತ್ರ 2 ಮಾರ್ಕ್ಸ್ ಸರಿ. ಈ ಪತ್ರರಂಧ್ರೊಳಗೆ ಕಾವಲು ಜೀವಕೋಶ ತೋರ್ಸ್ಯಾರಲ್ಲ, ಅವುಗಳ ಕಾರ್ಯ ಏನಂತ ಕೇಳ್ತಾರೆ. ಅವುಗಳ ಕಾರ್ಯ ಏನಂದ್ರ ಈ ಪತ್ರರಂಧ್ರದ ಮುಚ್ಚುದು ಮತ್ತೆ ತೆರೆಯುವುದು. ಪತ್ರರಂಧ್ರಗಳು ಯಾವಾಗಲೂ ಓಪನ್ ಆಗಿರುವುದಿಲ್ಲ. ಯಾವಾಗಂದ್ರೆ ಬಾಷ್ಪ ವಿಸರ್ಜನೆಗೆ ಮತ್ತ ಕಾರ್ಬನ್ ಡೈಆಕ್ಸೈಡ್ ಬೇಕಿಲ್ಲ ಅವಕ್ಕೆ ಆಹಾರ ತಯಾರಿಸಾಕ, ಅವಕ್ಕೆ ಉಸಿರಾಡಕ ಮತ್ತೆ ಎಲ್ಲ ಅವಾಗಷ್ಟೇ ಓಪನ್ ಆಗಿರ್ತಾವ. ಅವಾಗಷ್ಟೇ ಅವನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಕೆಲಸನೇ ಕಾವಲು ಜೀವಕೋಶಗಳ ಕೆಲಸ ಆಗಿರ್ತದೆ. ಮನಕ್ಕೊಳಗ ದ್ರಾಕ್ಷಿ ಒಳಗೆ ನೀರ್ ಇತ್ತಂದ್ರೆ ಉಬ್ಬಿರ್ತದ, ಅದ್ರ ದ್ರಾಕ್ಷಿ ಒಳಗೆ ನೀರ್ ತಂದ್ರೆ ಮನಕ್ ಹಾಕಲ್ಲ, ಸೇಮ್ ಹಂಗೆ ಅದ್ರಾಗ. ಇದ ನೀರ್ ಹೋತಂದ್ರ ಉಬ್ಬಿರ್ತಾವ, ಏನ್ರ ನೀರ್ ಹೊರಬೇಕಂದ್ರೆ ಹೋಗುತ್ತಾವ. ಜಿಂಕೆಗ ಮತ್ತ ಹಿಂಗ ಸಸ್ಯಾಹಾರಿಗಳಿಗೆ ಉದ್ದವಾದ ಸಣ್ಣ ಕರಳಿರ್ತದ, ನಿಮ್ಗೆ ಗೊತ್ತೈತಿ. ಯಾಕಂದ್ರ ಸೆಲ್ಯುಲಸ್ ಅದನ್ನ ನಮ್ಗೆ ಹೆಂಗ್ ಕಾರ್ಬೋಹೈಡ್ರೇಟ್ ಇರ್ತದಲ್ಲ, ಹಂಗ ಸಸ್ಯ ಒಳಗ ಸೆಲ್ಯುಲಸ್ ಅನ್ನೋದು ಒಂದು ಅನ್ಕೋದ್ ನೀವು ಕಾರ್ಬೋಹೈಡ್ರೇಟ್ ಇರ್ತೇನ, ಹಂಗೆ ಅದು ಒಂದು ಖನಿಜಾಂಶ ಇರ್ತದೆ. ಅದನ್ನೇನ್ರ ನಾವು ಜೀರ್ಣ ಮಾಡ್ಕೋಬೇಕಂದ್ರೆ ಭಾಳ ಶಕ್ತಿ ಬೇಕಾಗ್ತದೆ. ಸಣ್ಣ ಕಣ್ಣು ಕರಳು ಇರ್ತದೆ, ಭಾಳ ಉದ್ದ ಇರ್ತದೆ. ಅದಕ್ಕಂತ ಸಸ್ಯಾಹಾರಿ ಒಳಗ ಸಣ್ಣ ಕರಳು ಭಾಳ ಉದ್ದ ಇರ್ತದೆ. ಅದೇ ನಾವು ಹುಲಿ ಮತ್ತು ಸಿಂಹ ಅವೆಲ್ಲ ನೋಡ್ಬೇಕು. ಅವು ಏನ್ರೆ ಹುಲಿ ಯಾವಾಗ ಹುಲ್ದಿನ ನೋಡಿರೇನು? ಇಲ್ಲ, ಅದು ಬರೀ ಮಾಂಸ ಅಂತ ಅಷ್ಟೇ ತಿರ್ತದೆ. ಅದಕ್ಕೆ ಮಾಂಸ ಜೀರ್ಣಿಸಕ ಹುಲಿ ಹೊಲಸಿಂದ ಫುಲ್ ಈಸಿ. ಅದಕ್ಕಂತ ನಾವು ಹುಲಿ ಒಳಗತ್ತು ಸಣ್ಣ ಕರಳು ಭಾಳ ಉದ್ದ ಇರುವುದಿಲ್ಲ, ಅಷ್ಟೇ ಮೀಡಿಯಂ ಇರ್ತದಪ್ಪ. ಮನುಷ್ಯರೊಳಗೆ ಇಟ್ಟಿರ್ತಾವ, ಮನುಷ್ಯರಿಗೆ ಹೆಂಗೆ ಇರ್ತಾವ ತಂದ್ಕೋಬೋದಿಲ್ಲ. ಯಾಕಂದ್ರೆ ಮನುಷ್ಯ ಸಸ್ಯನೂ ತಿಂತಾನೆ ಮತ್ತು ಪ್ರಾಣಿನೂ ತಿಂತಾನೆ. ಅದಕ್ಕಂತ ನಾವು ಸಸ್ಯ ನೇರವಾಗಿ ತಿನ್ನಲ್ಲ. ಅದು ಸಸ್ಯವನ್ನು ನಾವು ಗ್ರೀನ್ ಕಲರ್ ಇದ್ದಿದ್ದು ಏನೋ ತಿಂತೇವೆ, ಬರೀ ಕೆಲವು ಇಲ್ಲ. ಸಸ್ಯದಿಂದ ಬರೀ ತರಕಾರಿ ಅವೆಲ್ಲ ಫುಲ್ ಗ್ರೀನ್ ಒಳಗೆ ಇರ್ತವೆ. ಅದ್ರ ಅಷ್ಟೊಂದು ಸೆಲ್ಯುಲೋಸ್ ಕಾಣ್ ಬರೋದಿಲ್ಲ. ಅದಕ್ಕೆ ನಮ್ಮ ಸಣ್ಣ ಕರಳು ಕೂಡ ಅಷ್ಟೇ ಸ್ಮಾಲ್ ಉಳ್ಳಾಗಡ್ಡಿ ಆಗಿರೋದಿಲ್ಲ. ಆಗ ಮೊಸರ ಮತ್ತು ಕಾಯಿಪಲ್ಲೆ ಮೆಂತೆ ಪಲ್ಯ ಅವೆಲ್ಲ ತಿಂತಿರ್ತಾರ. ಯಾಕಂದ್ರೆ ಜೀರ್ಣಕ್ರಿಯೆ ಫುಲ್ ಕಡಿಮೆ ಆಗಿರ್ತದ, ಬರೀ ಕಾಳ ಇಲ್ಲ. ಅವನ್ನೆಲ್ಲ ತಿಂದ್ರ ಮನ್ಯಾಗ ಎದ್ದಿರ್ತಾರ ನೋಡಿ, ಅಷ್ಟು ಸಾಫ್ ಆಗ್ತಿರ್ತಂದ. ಅದಕ್ಕೆ ಅವ್ನು ಯೂಸ್ ಮಾಡ್ತಾ ಇರ್ತಾರೆ. ಅವು ಹೆಂಗ್
ಇದೊಂದು ಅಮೀಬಾ ಅಂತ ತಿಳ್ಕೊಳ. ಇದ್ರಾಗ ಹಿಂಗೆ ಭಾಳ ಇರ್ತಾವ. ಇದಕ್ಕೆ ಏನ್ರ ಆಹಾರ ಬೇಕಂದ್ರೆ ನಮ್ಮ ಕೈ ಇದಕ್ಕೆ ಏನು ಇಷ್ಟೇ ಇದು. ಏನೇನ್ರ ಆಹಾರ ತುಣುಕ್ ಏನ್ರ ಬರ್ತಂದ್ರೆ ಇದು ಫುಲ್ ಇದು ಹಿಂಗೆ ಮಾಡಿಸ್ಕೋಬೇಕಾಗುತ್ತೆ. ಹಿಂಗೆ ಹಿಂಗೆ ತಗೋಬೇಕದು ಒಳಗೆ ಹಾಕೋತಿ ಫುಲ್ ಹಿಂಗೆ ಆವರಿಸ್ಕೋಬೇಕಾಗುತ್ತೆ. ಹಿಂಗೆ ಇದು ಆಹಾರ ಐತಿಲ್ಲ, ಇದು ಹಿಂಗೆ ನೋಡಿ ಹಿಂಗೆ ಡಿವೈಡ್ ಆಗಿ ಒಂದಿದ್ದು ಹಿಂಗೆ ಎರಡೆರಡು ಆತಿಲ್ಲ. ಹಿಂಗೆ ಮಾಡಿದಾಗ ಅಷ್ಟೇ ಅದಕ್ಕೆ ಆಹಾರ ಹೋಗುತ್ತೆ. ಹಿಂಗೆ ಮಾಡಿದಾಗ ಇದು ವಾಪಸ್ ಒಳಗೆ ತೊಗೊಂಡ್ಬಿಡ್ತದೆ. ಹಿಂಗೆ ವಾಪಸ್ ಒಳಗೆ ಹಾಕೊಂಡ್ಬಿಡ್ತೀವಿ. ಇದು ನ್ಯೂಕ್ಲಿಯಸ್ ತಿಳ್ಕೊಲ್ಲ. ಇಲ್ಲಿ ಆಹಾರ ಕಣ ಈಗ ಹೊರಗಿದ್ದು ಹಿಂಗೆ ಹಂಗೆ ಅದಕ್ಕೆ ಹಿಂಗೆ ಆಕರ್ಷಣೆ ಇರ್ತದೆ ಆಹಾರಕ್ಕೆ. ಕೆಲವೊಂದು ಜೀವಿಗಳಿಗೆ ಹಂಗೆ ಕೆಲವೊಂದು ವಿಚಿತ್ರ ಶಕ್ತಿ ಇರ್ತಾವ. ಈಗ ಆಹಾರಕ್ಕೆ ಕೈ ಇಲ್ಲ ಕಾಲಿಲ್ಲ. ನೋಡ್ರಿ ನಮ್ಮ ಅಮೀಬಾ ಒಳಗೆ ಎಷ್ಟೇ ಸೂಕ್ಷ್ಮ ಜೀವಿ ಇರ್ತದಿಲ್ಲ, ಅದಕ್ಕೆ ಇದಕ್ಕೆ ಮಿಥ್ಯ ಪಾದ ಇರ್ತಾವ, ಸುಳ್ಳು ಪಾದಗಳು. ಯಾಕಂದ್ರೆ ಅವು ಡೈಲಿ ಈಗ ಎರಡು ಕೈ ಅದಾವ ಅಂದ್ರೆ ವಾಪಸ್ ನೋಡಿದಾಗ ಎರಡು ಕೈ ಇರುವುದಿಲ್ಲ. ಅವಕ್ಕೆ ಕೈ ಅಂತ ಇವೆ ಸುಮ್ಮ ಅನ್ಕೊಳ್ಳಿ ಅಷ್ಟ. ಕೈ ಅದಕ್ಕೆ ಆಹಾರದ ಸುಧಾರಣೆ ಆಗ್ತೈತೆ. ನೋಡ್ತೀವಿ